ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾರಿ ಇವತ್ತಿನ ವಿಡಿಯೋದಾಗ ಬ್ಲೌಸ್ ಮೆಜರ್ಮೆಂಟು ಪೇಪರ್ ಮ್ಯಾಗ ಯಾವ ಥರ ಮಾರ್ಕಿಂಗ್ ಮಾಡೋದು ಮತ್ತು ಯಾವ ಥರ ಕಟಿಂಗ್ ಮಾಡೋದಂತ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ನಾನು ಹಿಂದಿನ ವಿಡಿಯೋದಾಗ ನಾನು ಟೈಲರಿಂಗ್ ಕ್ಲಾಸ್ 2 ಆಗಿರ್ತೈತಿ, ಅದು ಮೆಜರ್ಮೆಂಟ್ ಯಾವ ಥರ ತೊಗೊಳ್ಳೋದು ಮತ್ತು ಅದಕ್ಕೆ ಎಷ್ಟು ಪ್ಲಸ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಆ ವಿಡಿಯೋ ಹೋಗಿ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ಹೋಗಿ ಒಮ್ಮೆ ಚೆಕ್ ಮಾಡಿರಿ. ಬರ್ರಿ ಬ್ಲೌಸಿನ ಮೆಜರ್ಮೆಂಟು ಪೇಪರ್ ಮ್ಯಾಗ ಯಾವ ಥರ ಮಾರ್ಕ್ ಮಾಡೋಣ ಅಂತ ನಾ ಇವಾಗ ತೋರಿಸ್ತೀನಿ. ಬ್ಲೌಸಿನ ಪೂರ್ಣ ಉದ್ದ ಎಷ್ಟೈತೆ ಅಂದ್ರೆ 13 ಇಂಚ್ ಐತ್ರಿ. 13 ಇಂಚ್ ಒಳಗೆ ನಾವು 1 ಇಂಚ್ ಪ್ಲಸ್ ಮಾಡ್ಬೇಕು ನೋಡಿರಿ. 14 ಬಿಡೋಣ ಬರ್ರಿ. ನೆಕ್ಸ್ಟ್ ಒನ್ ಏನಪ್ಪ ಅಂದ್ರೆ ಶೋಲ್ಡರ್ ಟೋಟಲ್ ಆಗತ್ರಿ 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡ್ರ ಪಟ್ಟಿ ತೊಗೋಬೇಕ್ರಿ. ಶೋಲ್ಡರ್ ಪಟ್ಟಿನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಕಡೆಯಿಂದ ನಾವು ಶೋಲ್ಡರ್ ಪಟ್ಟಿನ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ರೀ. ಇಲ್ಲಿ 5.25 ಇಂಚಿಗೆ ನಾವು ಒಂದು ಮಾರ್ಕ್ ಮಾಡಿರಲಿಲ್ಲ, ಆ ಕಡೆಯಿಂದ ನಾವು ಪೋಣೆ 3 ಇಂಚಿಗೆ ಒಂದು ಮಾರ್ಕ್ ಮಾಡಿ ಬಗಲಿನ ಉದ್ದ ರೀ. ಬಗಲಿನ ಉದ್ದ ಎಷ್ಟು ಐತಾಗ ಪೋಣೆ 5 ರೀ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡೆ, ಇಲ್ಲಿಗೆ ಡ್ರಾ ಮಾಡ್ಕೊಂಡೆ ಆಯಿತು. ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಬರ್ತೈತಿ, ನಾವು ಬ್ಯಾಕ್ ನೆಕ್ ಡೀಪ್ ತೊಗೊಂಡಿದ್ವಿ ಅಂದ್ರೆ ಅದನ್ನು ಮೆಜರ್ಮೆಂಟ್ ಹಾಕಬೇಕು. ಇಲ್ಲ ಪಟ್ಟಿ ತೊಗೊಂಡಿದ್ರೆ ಪಟ್ಟಿನ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ನೀವು ಈ ಥರ ಡೀಪ್ ಮೆಜರ್ಮೆಂಟ್ ತೊಗೊಂಡಿದ್ರೆ ಇದೇ ಥರನ ಪೇಪರ್ ಮ್ಯಾಗ ಮಾರ್ಕ್ ಮಾಡಬೇಕಾಗುತ್ತೆ. ಈ ಥರ ಪಟ್ಟಿ ತೊಗೊಂಡಿದ್ರೆ ಪಟ್ಟಿ ಮಾರ್ಕ್ ಮಾಡಬೇಕಾಗುತ್ತೆ. ನಾನೇನು ಮಾಡಿದ್ದೆ, ಪಟ್ಟಿ ತೊಗೊಂಡಿದ್ದೆ ರೀ. ಪಟ್ಟಿ ಎಷ್ಟು ಬಂದಿತ್ತಪ್ಪ ಅಂದ್ರೆ ಕರೆಕ್ಟ್ 4 ಇಂಚ್ ಬಂದಿತ್ತು ರೀ. ಆ 4 ಇಂಚಿಗೆ ನಾವು ಅರ್ಧ ಇಂಚ್ ಸೇರಿಸ್ಬೇಕಾಗುತ್ತೆ. ಅರ್ಧ ಇಂಚ್ ಯಾಕಪ್ಪ ಅಂದ್ರೆ ಇಲ್ಲಿ ಹೊಲಿಗೆ ಒಳಗೆ ಹೋಗ್ತೈತೆ ರೀ. ಆ ಕಾರಣಕ್ಕಾಗಿ ನೋಡಿರಿ 4 ಇಂಚಿಗೆ ಒಂದು ಅರ್ಧ ಇಂಚ್ ಸೇರಿಸಿದಾಗ 4.25 ಅನ್ನೋದು ಬರ್ತೈತೆ ರೀ. ನಿಮ್ಗೆ ಇದೇ ಥರ ಬೇಕಂದ್ರೆ ಇದೇ ಥರ ಒಂದು ಸ್ವಲ್ಪ ಬ್ರಾಡ್ ಇದ್ರೆ ಚಲೋ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚ್ ಅನ್ನೋದು ಸೇರಿಸ್ಬೇಕಾಗುತ್ತೆ. ಥರ ಮಾಡಿಕೊಂಡು ನೋಡಿರಿ ಕೊಟ್ವಿ ರೀ. ಈ ಥರ ಕೊಟ್ವಿ. ನೆಕ್ಸ್ಟ್ ಒನ್ ಮೆಜರ್ಮೆಂಟು 15.25 ಐತಿ. 15.25 ಅರ್ಧ ನಮ್ಗೆ ಪೋಣೆ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಏನೈತಿ 2 ಇಂಚನ್ನ ನಾನು ಮಾರ್ಜಿನಿಗಂತ ಬಿಟ್ಕೋತೀನಿ ರೀ. ಇಲ್ಲೇ ನೆಕ್ಸ್ಟ್ ಒನ್ ವೇಸ್ಟ್ ಮೆಜರ್ಮೆಂಟು. ಟೋಟಲ್ ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಐತಂದ್ರೆ 13 ಐತಿ. 13 ಅರ್ಧ 6.25 ಐತಿ ನೋಡಿರಿ. 6.25ಗೆ 1 ಇಂಚು. ಇಲ್ಲಿ ಪ್ಲಸ್ ಈ ಕಡೆಯಿಂದ ಈ ಕಡೆ 1 ಇಂಚು ನಾವು ಡಾಟ್ ಸಂಬಂಧ ಬಿಟ್ಕೊಂಡ್ವಿ. ನೆಕ್ಸ್ಟ್ ಅದ್ರ ಮೇಲೆ ನೆಕ್ಸ್ಟ್ ಒನ್ ಇದು ಏನಿರ್ತೈತಲ್ಲ ಇದ್ರ ಅರ್ಧ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ರೀ. ಇದೆಷ್ಟೈತಿ ಟೋಟಲ್, ಇದು ಎಷ್ಟೈತೆ ಅದನ್ನು ತೊಗೊಂಡು ಇದ್ರ ಅರ್ಧ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೇ ಇದು ಬ್ಯಾಕ್ ಡಾಚ್ ಹಿಡಿಯಾಕ್ರಿ. ಡಾಚ್ ಏನೈತಿ 4 ಇಂಚ್. 4 ಇಂಚಿಗೆ ಈ ಥರ ಒಂದು ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಇಲ್ಲೇನು 1 ಇಂಚ್ ಬಿಟ್ಟಿದ್ವಲ್ಲ ಇಲ್ಲೇ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ರೀ. ಈ ತನಕ ಡಾಚ್ ಹಿಡಿಯ